ಡಿಸೆಂಬರ್ ಅಂತ ಬಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಈ ತಿಂಗಳು ಹಬ್ಬ ಆಗಿರುತ್ತೆ. ಯಾಕಂದ್ರೆ ಅಟ್ಲೀಸ್ಟ್ 2ರಿಂದ 3 ದೊಡ್ಡ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗುತ್ತೆ. ಇದೇ 25ಕ್ಕೆ ಕನ್ನಡದ 2 ದೊಡ್ಡ ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗ್ತಿದೆ. ಒಂದು ಅರ್ಜುನ್ ಜನ್ಯ ಅವರ ಮೊದಲ ನಿರ್ದೇಶನದ 45 ಸಿನಿಮಾ. ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ವಿಜಯ್ ಕಾರ್ತಿಕೇಯ ಮತ್ತು ಕಿಚ್ಚ ಸುದೀಪ್ ಅವ್ರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರೋ 2ನೇ ಸಿನಿಮಾ ಮಾರ್ಕ್ ಕೂಡ ಇದೇ ದಿನ ರಿಲೀಸ್ ಆಗ್ತಿದೆ. 45 ಇದು ಅರ್ಜುನ್ ಜನ್ಯ ಅವರು ನಿರ್ದೇಶನ ಮಾಡಿರೋ ಮೊದಲನೇ ಸಿನಿಮಾ. ಟ್ರೈಲರ್ನಲ್ಲಿ ವಿಜುವಲ್ಸು, ಕ್ವಾಲಿಟಿ ಆಫ್ ಶಾರ್ಟ್ಸು ಮತ್ತೆ ಟ್ರೈಲರ್ ಕಟ್ ಮಾಡಿರೋ ರೀತಿ ನನಗೆ ಸಖತ್ ಇಂಪ್ರೆಸ್ ಮಾಡ್ತು. ಜೊತೆಗೆ VFX ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಅನಿಸ್ತಿದೆ. ಆ ವಿಜುವಲ್ಸು, ಕ್ವಾಲಿಟಿ ಆಫ್ ಶಾರ್ಟ್ಸ್ ಜೊತೆಗೆ ಸಖತ್ ಕಿಕ್ ಕೊಟ್ಟಿದ್ದು ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಇಲ್ಲಿ ತಗೊಂಡಿರೋ ಕಾನ್ಸೆಪ್ಟ್ ಅಥವಾ ವಿಷಯ ಸಖತ್ ಡಿಫ್ರೆಂಟ್ ಆಗಿದೆ. ಅಂಡ್ ಆಲ್ಸೋ ಅದನ್ನ ಹೇಳ್ತಿರೋ ರೀತಿ ಕೂಡ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಟ್ರೈಲರ್ನಲ್ಲಿ ಸಿನಿಮಾದ ಕತೆ ಬಗ್ಗೆ ಯಾವುದೇ ಇಂಟು ಬಿಟ್ಟು ಕೊಟ್ಟಿಲ್ಲ. ಜೊತೆಗೆ ಸಿನಿಮಾದ ಕತೆ ಹೇಗಿರ್ಬೋದು, ಅದರ ಪ್ಯಾಟರ್ನ್ ಹೇಗಿದೆ ಅನ್ನೋದು ಕೂಡ ಊಹೆ ಮಾಡೋಕೆ ಕಷ್ಟ ಇದೆ. ಸೊ ಈ ರೀತಿಯಲ್ಲಿ ಸಿನಿಮಾದ ಟ್ರೈಲರ್ನ ಕಟ್ ಮಾಡಿದ್ದು ಸಖತ್ ಇಂಪ್ರೆಸಿವ್ ಆಗಿತ್ತು. ಇನ್ನು ಕ್ಯಾರೆಕ್ಟರ್ಗಳ ವಿಷಯಕ್ಕೆ ಬಂದ್ರೆ ಶಿವಣ್ಣ, ಉಪೇಂದ್ರ ಅವ್ರನ್ನ ಒಟ್ಟಿಗೆ ನೋಡಿ ಸಖತ್ ಖುಷಿ ಆಯಿತು. ಇಲ್ಲಿ ಕ್ಯಾರೆಕ್ಟರ್ಗಳು ಕೂಡ ಸಖತ್ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ನನ್ಗನ್ಸುತ್ತೆ ಇಲ್ಲಿ ಕ್ಯಾರೆಕ್ಟರ್ಗಳ ಮುಖಾಂತರ ಸಾಕಷ್ಟು ವಿಷಯಗಳನ್ನ ಹೇಳಕೊಟ್ಟಿದ್ದಾರೆ. ಅದು ನೇರವಾಗಾದ್ರೂ ಆಗಿರ್ಬೋದು ಅಥವಾ ಸಿಂಬಾಲಿಕ್ ಆಗಾದ್ರೂ ಆಗಿರ್ಬೋದು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕ್ಯಾರೆಕ್ಟರ್ಗಳ ಮೇಲೆ ಸಖತ್ ವರ್ಕ್ ಮಾಡಿದ್ದಾರೆ ಅಂತ ನನಗೆ ಖಂಡಿತ ಅನಿಸ್ತಿದೆ. ಟ್ರೈಲರ್ ಅಲ್ಲಿ ವಾವ್ ಅನ್ಸೋ ಸಾಕಷ್ಟು ಶಾರ್ಟ್ಸ್ಗಳಿದ್ವು. ಇದನ್ನ ನಾವು ಸಿನಿಮಾ ಥ್ರೂ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಖಂಡಿತ ಅನ್ಸುತ್ತೆ. ಮಾರ್ಕ್ ಈ ಸಿನಿಮಾ ವಿಜಯ್ ಕಾರ್ತಿಕೇಯ ಮತ್ತು ಕಿಚ್ಚ ಸುದೀಪ್ ಅವ್ರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರೋ 2ನೇ ಸಿನಿಮಾ. ಆಲ್ರೆಡಿ ಮ್ಯಾಕ್ಸ್ ಅಲ್ಲಿ ಈ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿತ್ತು. ಸೊ ಸೇಮ್ ಟೀಮ್ ಮತ್ತೆ ಇಲ್ಲಿ ಕೆಲಸ ಮಾಡ್ತಿದೆ. ಜೊತೆಗೆ ಈಗ ಈ ಸಿನಿಮಾದ ಸ್ಕೇಲ್ ಕೂಡ ದೊಡ್ಡದಾಗಿದೆ. ಈ ಸಿನಿಮಾದ ಸ್ಕೇಲ್ ದೊಡ್ಡದಾಗಿದ್ರು ಕೂಡ ಒಬ್ಬ ಸ್ಟಾರ್ ಇರೋ ಸಿನಿಮಾನ ಇಷ್ಟು ಕಡಿಮೆ ಟೈಮ್ ಸ್ಪ್ಯಾನ್ ಅಲ್ಲಿ ರೆಡಿ ಮಾಡಿ ತಗೊಂಬಂದಿರೋದು ಸಖತ್ ಖುಷಿ ಆಯ್ತು. ಇನ್ನು ಟ್ರೈಲರ್ ವಿಷಯಕ್ಕೆ ಬಂದ್ರೆ ಅಜಯ್ ಮಾರ್ಕಂಡೇಯ ಒಬ್ಬ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್. ಇಲ್ಲಿ ಮಕ್ಕಳ ಸೀರಿಯಲ್ ಕಿಡ್ನಾಪ್ ಅಂಡ್ ಮರ್ಡರ್ಸ್ ಆಗ್ತಾ ಇದೆ. ಇದರ ಜಾಲನ ಬೆನ್ನತ್ತಿ ಅಜಯ್ ಮಾರ್ಕಂಡೇಯ ಹೊರಟಿದ್ದಾನೆ. ಆಲ್ಸೋ ಈ ಸರಿ ಪಾಲಿಟಿಕ್ಸ್ದು ಒಂದು ಕನೆಕ್ಷನ್ ಕೂಡ ಇದೆ. ಜೊತೆಗೆ ಕತೆ ಒಂದು ಟೈಮ್ ಸ್ಪ್ಯಾನ್ ಅಲ್ಲಿ ನಡೀತಿದೆ ಅಂತ ಅನಿಸ್ತಿದೆ. ಸೊ ಮ್ಯಾಕ್ಸ್ ರೀತಿಯಲ್ಲೇ ಸಿನಿಮಾ ಥ್ರೂ ಎಂಗೇಜಿಂಗ್ ಆಗಿ ಇಟ್ಕೊಳ್ಳುತ್ತೆ ಸಿನಿಮಾ ಅಂತ ಅನಿಸ್ತಿದೆ. ಸಿನಿಮಾದ ಕ್ವಾಲಿಟಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಒಳ್ಳೆ ಸಿನಿಮಾಟೋಗ್ರಫಿ ಇದೆ. ಓವರ್ ಆಲ್ ಸಿನಿಮಾ ಸಖತ್ ಪ್ರಾಮಿಸಿಂಗ್ ಆಗಿ ಕಾಣ್ತಿದೆ. ಟೈಟಲ್ ಟೀಸರ್ ರಿಲೀಸ್ ಆದಾಗಲೇ ಹೇಳಿದ್ದೆ ಇದು ಬಿಗ್ಗರ್ ದೆನ್ ಮ್ಯಾಕ್ಸ್ ಅಂತ. ಈಗ ಆ ಮಾತನ್ನ ಟ್ರೈಲರ್ ನೋಡಿದ್ಮೇಲೆ ಸ್ಟ್ರಾಂಗ್ ಆಗೇ ಹೇಳ್ಬೋದು. ಸೊ 2 ದೊಡ್ಡ ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗ್ತಿದೆ. ಈ 2 ಸಿನಿಮಾಗಳಿಗೆ ಕಾಂಪಿಟೇಷನ್ ಇದೆಯಾ ಅಥವಾ ಈ 2 ಸಿನಿಮಾಗಳಿಗೆ ಏನಾದರೂ ಥಿಯೇಟರ್ ಸಮಸ್ಯೆ ಆಗುತ್ತಾ ಅಂತ ನೋಡೋದಾದ್ರೆ ನನ್ನ ಪ್ರಕಾರ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಥಿಯೇಟರ್ಗಳ ಸಮಸ್ಯೆ ಬರುತ್ತಾ ಅಂತಂದ್ರೆ ಹೊರಗಡೆಯಿಂದ ಯಾವುದೇ ಸಿನಿಮಾಗಳು ಬಂದು ಥಿಯೇಟರ್ಗಳನ್ನ ಕಿತ್ಕೊಳ್ಳೋ ಕೆಲಸ ಆಗದೆ ಇದ್ರೆ ಖಂಡಿತ ಆಗಲ್ಲ. ಇಲ್ಲಿ ಆಪ್ಷನ್ ಇರೋದು ಆಡಿಯನ್ಸ್ಗೆ. ಅವರು ಯಾವ ಸಿನಿಮಾ ನೋಡ್ತಾರೆ, ಅವ್ರು ಯಾವ ಸಿನಿಮಾನ ಕೈ ಹಿಡಿತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಲಾಸ್ಟ್ ಇಯರ್ ಡಿಸೆಂಬರ್ನಲ್ಲಿ ಉಪೇಂದ್ರ ಅವರ UI ಮತ್ತು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಒಟ್ಟಿಗೆ ರಿಲೀಸ್ ಆಯಿತು. 2 ಸಿನಿಮಾಗಳು ಚೆನ್ನಾಗೇ ಹೋಗಿತ್ತು. ಆದರೆ ಕಂಪ್ಯಾರಿಟಿವ್ಲಿ ಮ್ಯಾಕ್ಸ್ ಸಿನಿಮಾ ಒಂದು ಸ್ಟೆಪ್ ಮುಂದೆ ಇತ್ತು. ಅದಕ್ಕೆ ರೀಸನ್ಗಳು ಕೂಡ ಇದೆ. ಆಡಿಯನ್ಸ್ ಬಂದು ಒಂದು ಸಿನಿಮಾ ನೋಡಬೇಕು ಅಂದರೆ ಅವರು ಫಸ್ಟ್ ಯೋಚನೆ ಮಾಡೋದೆ ಆ ಸಿನಿಮಾ ಎಂಟರ್ಟೈನಿಂಗ್ ಆಗಿರಬೇಕು ಅಂತ. ಸೊ ಓವರ್ ಆಲ್ ನೋಡಕ್ ಹೋದ್ರೆ ಸೇಮ್ ಡೇ ಅಥವಾ ಒಂದೇ ಟೈಮ್ಗೆ ರಿಲೀಸ್ ಆಗಿರೋ 2 ಸಿನಿಮಾಗಳು ಕೂಡ ಚೆನ್ನಾಗಾಗ್ಬೋದು ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಕೂಡ ಸೆಟ್ ಆಗಿದೆ. ಹಾಗೆ ಇನ್ನೊಂದು ವಿಷಯ, ಇಲ್ಲಿ ಕಾಂಪಿಟೇಷನ್ ಅನ್ನೋದು ಆಯಾ ಸಿನಿಮಾಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಸಿನಿಮಾ ಜನಗಳಿಗೆ ಹೆಚ್ಚು ಇಷ್ಟ ಆಗುತ್ತೆ, ಆ ಸಿನಿಮಾ ಚೆನ್ನಾಗಿ ಹೋಗುತ್ತೆ. ಇನ್ ಕೇಸ್ 2 ಸಿನಿಮಾಗಳು ಚೆನ್ನಾಗಿದ್ರೆ ಆ 2 ಸಿನಿಮಾಗಳು ಇಟ್ಲಿಸ್ಟ್ ಸೇರೋದಂತೂ ಖಂಡಿತ. ಇದು 45 ಹಾಗೂ ಮಾರ್ಕ್ ಸಿನಿಮಾದ ಅಪ್ಡೇಟ್. ನೀವು ಯಾವ ಸಿನಿಮಾನ ಫಸ್ಟ್ ನೋಡ್ತೀರಾ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.